ದಿನೇ ದಿನೇ ಘನಘೋರವಾಗ್ತಾ ಇದೆ ಬೆಂಗಳೂರಿನ ಸ್ಥಿತಿ. ಸೋಂಕಿತರಿಗೆ ಬೆಡ್ ಸಿಗ್ತಿಲ್ಲ, ಸತ್ತರೆ ಚಿತಾಗಾರವೂ ಸಿಗ್ತಾ ಇಲ್ಲ. ಬೆಳಗ್ಗೆ ಸಿಎಂ ಮನೆ ಹತ್ರ ಬಂದು ಸೋಂಕಿತರಿಂದ ಪ್ರತಿಭಟನೆ ನಡೆಸಿದ್ರು. ಇತ್ತ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಬೆಡ್ ಇಲ್ಲದೆ ಸತ್ತಂತವರಿಗೆ ಚಿತಾಗಾರದಲ್ಲಿ ಜಾಗ ಇಲ್ಲ. ಈಗ ಬೆಡ್ಗಾಗಿ ವಿಧಾನಸೌಧದ ಬಳಿಯೇ ಕೂತಿದ್ದಾರೆ. ಸತತ 2 ದಿವಸಗಳಿಂದ ಅಲೆದಾಡಿದ್ರು, ಬೆಡ್ ಸಿಗದೇ ಇರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ ಹೇಳಿ ಸೋಂಕಿತರು? ಸೋಂಕಿತ ವ್ಯಕ್ತಿಯನ್ನ ವಿಧಾನಸೌಧದ ಬಳಿ ಕರೆತಂದಿದ್ದಾರೆ ಮಹಿಳೆಯೊಬ್ರು. ಸೋಂಕಿತ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಇಂಥ ಸ್ಥಿತಿ ಮುಂದುವರಿತಾ ಹೋದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಅಥವಾ ವಿಧಾನಸೌಧದ ಬಳಿನಲ್ಲಿ ಸೋಂಕಿತರು ಬರೋದಕ್ಕೆ ಶುರುವಾದ್ರೆ ದೊಡ್ಡ ಮಟ್ಟದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀವು ವೆಂಟಿಲೇಟರ್ ಸಿಗೋ ತನಕ ವಿಧಾನಸೌಧ ಮುಂಭಾಗದಲ್ಲೇ ನಿಮ್ಮ ತಾಯಿಯವ್ರನ್ನ ಇಲ್ಲಿ ಇಟ್ಕೊಂತೀರಾ? ಬೆಡ್ ಅನ್ನ ವೆಂಟಿಲೇಟರ್ ಕೊಡಿ ಅಂತ ಯಾರಿಗೆ ಈ ಕೂಡಲೇ ಆಗ್ರಹಿಸ್ತಿದ್ದೀರಾ? ಈಗ ಆಕ್ಸಿಜನ್ ಸ್ಯಾಚುರೇಷನ್ 61% ಇದೆಯಾ? ತಾವು ನೋಡಿದ್ರಲ್ಲ, ಅವರ ಪುತ್ರಿ ಪ್ರೇಮ ಅವರ ಪುತ್ರಿ ಬೆಳಗ್ಗೆ ಸೋಂಕಿತರು ಮುಖ್ಯಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇದೀಗ ಸೋಂಕಿತ ಮಹಿಳೆಯನ್ನ ಕರೆತಂದು ವಿಧಾನಸೌಧದ ಮುಂಭಾಗದಲ್ಲೇ ನಿಲ್ಲಿಸಿರುವಂತಹ ಘಟನೆ ನೋಡ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸದ್ಯಕ್ಕಿರೋದು. ಕರ್ನಾಟಕದಲ್ಲಿ ಹೆಲ್ತ್ ಎಮರ್ಜೆನ್ಸಿ. ಬೆಳಗ್ಗೆ ಮುಖ್ಯಮಂತ್ರಿಗಳ ಮನೆ ಎದುರುಗಡೆಗೆ ಪ್ರತಿಭಟನೆ. ತದನಂತರದಲ್ಲಿ ಮುಖ್ಯಮಂತ್ರಿಗಳು ಬೆಡ್ ಅಲಾಟ್ ಮಾಡಿಸಿಕೊಟ್ಟ ನಂತರದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ರು. ಇದೀಗ ವಿಧಾನಸೌಧದ ಮುಂಭಾಗದಲ್ಲೇ ಸೋಂಕಿತ ವ್ಯಕ್ತಿಯನ್ನ ಕರೆತಂದು, ಸೋಂಕಿತ ಮಹಿಳೆಯನ್ನ ಕರೆತಂದು ಪುತ್ರಿ ಅಳಲು ತೋಡಿಕೊಳ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗೋದು? ಇನ್ನು ಯಾರನ್ನು ಕೇಳೋದು? ಬೆಡ್ಡು ಸರ್ಕಾರನೇ ಕೇಳಬೇಕಲ್ವಾ? ಸರ್ಕಾರಕ್ಕೇನೆ ಬೆಡ್ ಕೊಡಿ ಅಂತೇಳಿ ಕೇಳಬೇಕಲ್ವಾ? ಅದಕ್ಕೋಸ್ಕರ ಸರ್ಕಾರದ ಬಳಿನಲ್ಲೇ ಬಂದಿದ್ದೀವಿ, ವಿಧಾನಸೌಧದ ಮುಂಭಾಗದಲ್ಲೇ ನಿಂತಿದ್ದೀವಿ. ಎಲ್ಲಿಯವರೆಗೂ ಬೆಡ್ ಸಿಗೋದಿಲ್ವೋ ಅಲ್ಲಿವರೆಗೂ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ಅಂತ ಹೇಳಿ ಸೋಂಕಿತ ಮಹಿಳೆಯ ಪುತ್ರಿ ಮಾತನಾಡ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಹೆಲ್ತ್ ಎಮರ್ಜೆನ್ಸಿ ಇದೆ. ಯಾಕೆ ಅಂತ ಹೇಳಿದ್ರೆ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಸೋಂಕಿತರಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗ್ತಾ ಇಲ್ಲ. ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ವೈದ್ಯರು ನಿಂತ್ಕೊಂಡಿದ್ರೆ ಅಂಥ ವೈದ್ಯರಿಗೆ ಸಮರ್ಪಕವಾಗಿ ಔಷಧಿಯನ್ನ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖಾಲಿ ಕೈಯಲ್ಲಿ ನಿಂತಿದ್ದಾರೆ ವೈದ್ಯರು. ಇಷ್ಟು ಪ್ರಮಾಣದಲ್ಲಿ ಔಷಧಿ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದರೆ ಕೊಡುವಂತಹ ಔಷಧಿಯ ಪ್ರಮಾಣ 50%. ಈ ರೋಗಿಗೆ ಅಥವಾ ಸೋಂಕಿತ ವ್ಯಕ್ತಿಗೆ ಇಂಜೆಕ್ಷನ್ ಕೊಡೋದು ಸರ್ಕಾರ ಕೊಟ್ಟಿಲ್ಲ, ಹಾಗಾಗಿ ಅರ್ಧ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಆಕ್ಸಿಜನ್ ಕೊರತೆ ಇದೆ, ನಿನಗೆ 24 ಗಂಟೆ ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, 12 ಅವರ್ ಮಾತ್ರ ಆಕ್ಸಿಜನ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಬೆಡ್ಡಲ್ಲಿ ಏನಾದರೂ ಶಿಫ್ಟ್ ವೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಇಂಥದ್ದೊಂದು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಕರ್ನಾಟಕ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಲಾಕ್ಡೌನ್ ಮಾಡದೆ ಮತ್ತೊಂದು ಪರಿಹಾರನೇ ಇಲ್ವಾ ಅನ್ನುವಂಥ ಅನುಮಾನ. ಯಾಕೆ ಅಂತ ಹೇಳಿದ್ರೆ ಲಾಕ್ಡೌನ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅಟ್ಲೀಸ್ಟ್ ಬೆಡ್ ವ್ಯವಸ್ಥೆ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಸರ್ಕಾರಕ್ಕೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಸೋಂಕಿತ ವ್ಯಕ್ತಿಯನ್ನ ಕರೆತಂದು ವಿಧಾನಸೌಧದ ಮುಂಭಾಗದಲ್ಲೇ ಕೂತಿದ್ದಾರೆ ಮಹಿಳೆ. ಬೆಡ್ ಎಲ್ಲಿವರೆಗೂ ಕೊಡೋದಿಲ್ವೋ ಅಲ್ಲಿವರೆಗೂ ಕದಲೋದಿಲ್ಲ ಅಂತ ಹೇಳಿ ಬೆಳಗ್ಗೆ ಸಿಎಂ ಮನೆ ಮುಂದೆ, ಈಗ ವಿಧಾನಸೌಧದ ಮುಂದೆ. ಕಿರಣ್, ಆನಂದ್, ಬೆಳಗ್ಗೆ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಸೋಂಕಿತ ವ್ಯಕ್ತಿನ ಆಂಬುಲೆನ್ಸ್ ಮುಖಾಂತರ ಕರೆದುಕೊಂಡು ಬಂದು ಇಲ್ಲಿ ಬೆಡ್ ಬೇಕು ಅನ್ನುವಂತ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಅದೇ ರೀತಿಯ ಒಂದು ಘಟನೆ ಈಗ ವಿಧಾನಸೌಧ ಮುಂದೆ ಕೂಡ ನಡೆದಿದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸ್ತೀವಿ. 2 ದೃಶ್ಯಾವಳಿ ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಮನೆ ಮುಂದೆ, ಸಿಎಂ ನಿವಾಸದ ಮುಂದೆ ಸೋಂಕಿತ ವ್ಯಕ್ತಿಯ ಕುಟುಂಬಸ್ಥರು ಪರದಾಡಿದಂಥ ರೀತಿ, ತೋಡಿಕೊಂಡಂಥ ಅಳಲು, ವ್ಯಕ್ತಪಡಿಸಿದಂಥ ದುಃಖ, ಇದೆಲ್ಲವನ್ನ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಹಿಳೆಯೊಬ್ಬರು ತಮ್ಮ ತಾಯಿಯನ್ನು ಕರೆತಂದು ಬೆಡ್ ಕೊಡಿ, ಇಲ್ಲದೆ ಹೋದರೆ ಜಾಗ ಖಾಲಿ ಮಾಡೋದಿಲ್ಲ ಅಂಥೇಳಿ ಕೂತಿರುವಂಥ ಘಟನೆ ನಡೀತಾ ಇದೆ.
ಇಂಥದ್ದೊಂದು ಸ್ಥಿತಿಗೆ ಕರ್ನಾಟಕ ತಲುಪುತ್ತೆ ಅಂತೇಳಿ ಯಾರೂ ಕೂಡ ಊಹಿಸಿರಲಿಲ್ಲ. ಇಂಥದ್ದೊಂದು ಕೆಟ್ಟ ಸ್ಥಿತಿಗೆ ಕರ್ನಾಟಕ ತಲುಪಿದೆ ಅಂತ ಹೇಳಿದ್ರೆ ಬೆಡ್ಗೋಸ್ಕರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಬೇಕು, ಮುಖ್ಯಮಂತ್ರಿಗಳ ಮನೆ ಮುಂಭಾಗದಲ್ಲಿ ಕೂತ್ಕೋಬೇಕು. ಬೆಡ್ ಸಿಗಬೇಕು ಅಂತ ಹೇಳಿದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಸ್ಥಿತಿಗೆ ತಲುಪಿದೆ ಕರ್ನಾಟಕ? ಯಾವ ಸ್ಥಿತಿಗೆ ತಲುಪಿದೆ ಕರ್ನಾಟಕದ ಆರೋಗ್ಯ ಕ್ಷೇತ್ರ? ಖಂಡಿತವಾಗಿಯೂ ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಬೆಡ್ ಸಿಗದೆ ರೋಗಿಗಳೆಲ್ಲರೂ ಕೂಡ ಇದೇ ರೀತಿಯಾಗಿ ವಿಧಾನಸೌಧ, ಮುಖ್ಯಮಂತ್ರಿಗಳ ಮನೆ, ಸಚಿವರುಗಳ ಮನೆ ಮುಂದೆ ಬರ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಡ್ನ ವ್ಯವಸ್ಥೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಇರುವಂಥ ಬೆಡ್ಗಳನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲೇಬೇಕು. ಮಾಡ್ತೀವಿ ಅಂಥೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅಥವಾ ಮಾಡ್ತೀವಿ ಅಂಥೇಳಿ ಭರವಸೆ ಕೊಡೋದಲ್ಲ. ಯಾರ್ಯಾರಿಗೆ ಜವಾಬ್ದಾರಿಯನ್ನು ವಹಿಸಿದಾರೋ, ಯಾರ್ಯಾರು ಆಕ್ಸಿಜನ್ ಬೆಡ್ಗಳ ಹೆಚ್ಚುವರಿಯಾಗಿ ನಿರ್ಮಿಸೋದಕ್ಕೆ ಅಂಥವ್ರಿಗೆ ಜವಾಬ್ದಾರಿ ವಹಿಸಲಾಗಿದೆಯೋ ಅಂಥವರು ಬೆಡ್ ವ್ಯವಸ್ಥೆಯನ್ನ ಮಾಡಲೇಬೇಕು. ಆಶಾ ಹಾಸ್ಪಿಟಲ್ ಕೂಡ ಎಲ್ಲಿದ್ದಾರೆ ಸರ್ ಅವರು? ICU ಇಲ್ಲ ಅಂದ್ರೆ ಕಾಪಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಸರ್ ಆಚೆ. ಆ ರೋಡಲ್ಲಿ ಕುತ್ಕೊಂಡಿದ್ದೀವಿ ಸರ್. ಈಗ ಬೆಡ್ ಇಲ್ಲ ಸರ್, ನಮ್ಮ ಹತ್ರ ರೋಡಲ್ಲಿ ಕುತ್ಕೊಂಡಿದ್ದೀವಿ. ಡಾಕ್ಟ್ರ್ ಹೇಳ್ಬಿಟ್ಟು ಕಳಿಸಿದ್ದಾನೆ ಸರ್, ಅರ್ಧ ಅವರ್ ಇದೆ ಅಷ್ಟೇ, ಆಕ್ಸಿಜನ್ ಅರ್ಧ ಅವರ್ ಇದೆ, ಪೇಷಂಟ್ ಕಾಪಾಡಬೇಕಂದ್ರೆ ICU ವೆಂಟನೆ ಮಾಡಿ ಅಂತ. ಇಲ್ಲಿ ಬಂದು ಅರ್ಧ ಗಂಟೆ ಮೇಲೇನೆ ಆಗ್ತಿದೆ ಸರ್. ಆಕ್ಸಿಜನು 10% ಇದೆ ಸರ್, 10% ಇದೆ ಸರ್. ಆ ಜೀವನ ಕಾಪಾಡಿ ಸರ್, ಕೈ ಕಾಲು ಮುಗ್ದು ಕೇಳ್ತೀನಿ ಸರ್, ಕಾಪಾಡಿ ಸರ್. ನಮ್ಗೆಲ್ಲ ಆಗ್ತಾ ಇಲ್ಲ ಸರ್. ಎಷ್ಟು ಹಾಸ್ಪಿಟಲ್ ಸರ್, 30 ಹಾಸ್ಪಿಟಲ್ ಹೋಗಿದ್ದೀವಿ ಸರ್. ಸೆಂಟ್ ಜಾನ್ಸು, ಕಿಮ್ಸು, ಸಪ್ತಗಿರಿ ಎಲ್ಲ ಹೋದ್ರು ಸರ್, ಬೆಡ್ ಇಲ್ಲ ಬೆಡ್ ಇಲ್ಲ ಅಂತ. ಇಲ್ಲಿ ಬಂದು ಸಾಯ್ತಾ ಇದೀವಿ ಸರ್. ಸತ್ರು ಇಲ್ಲೇ ಸಾಯ್ಬೇಕು ಸರ್, ಬದುಕು ಇಲ್ಲೇ ಬಾಯ್ಬೇಕು ಸರ್. ನಾವು ಯಾರಿಗೆ ಕೇಳ್ಬೇಕು ಹೇಳಿ ಸರ್ ನ್ಯಾಯ? ನಾವು ನಿಮ್ಮ ಹತ್ರ ಬಂದಿದ್ದೀವಿ ಸರ್, ಗೌರ್ಮೆಂಟ್ ಹತ್ರ ಸರ್. ಮುಖ್ಯಮಂತ್ರಿ ಸರ್, ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ, ನ್ಯೂಸ್ ಕೂಡ ನೋಡ್ತಾ ಇರ್ಬೋದು ಸರ್. ಪೇಷಂಟ್ ಕಾಪಾಡಿ ಸರ್. ನಮ್ಮ ಥರ ಎಷ್ಟು ಜನ ಇರ್ಬೋದು ಸರ್ ಕಣ್ಣೀರು ಹಾಕೋರು ಸರ್. ಆ ಕಣ್ಣೀರು ನೋಡಿ ಸರ್, ನಾವು ದೇವ್ರ ಮೇಲೆ ಸರ್. ನಾವು ಹೊಸಕೋಟೆಯಿಂದ ಕರ್ಕೊಂಡ್ ಬಂದಿದ್ದೀವಿ ಸರ್. ಸರ್ 4 ದಿನ ಆಗಿದೆ ಕೊರೋನಾದು. ಆಶಾ ಹಾಸ್ಪಿಟಲ್ ಹೊಸಕೋಟೆ. ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ICU ಇಲ್ಲ ಸರ್. ಹಾಸ್ಪಿಟಲಿಂದ ಕಳಿಸಿರೋದು ಸರ್ ಅವರು. ಹಾಸ್ಪಿಟಲಿಂದ ಹೇಳ್ಬಿಟ್ಟು ಕಳಿಸಿದ್ದಾರೆ, ಇಲ್ಲ ಹೋಗಿ ಬೇರೆ ಹಾಸ್ಪಿಟಲ್ ನೋಡಿ ಜೀವ ಕಾಪಾಡಿ ಅಂತ. ಸರ್ ಎಲ್ಲಿ ಹೋಗ್ಲಿ? ಹಾಸ್ಪಿಟಲಿಂದ ಎಲ್ಲಿ ಹೋದ್ರೂ ಬೆಡ್ ಇಲ್ಲ ಸರ್. ಎಷ್ಟು ವ್ಯವಸ್ಥೆ ಸರ್, ಎಲ್ಲಿ ಹೋಗ್ಬೇಕು ಕೇಳಿ ಸರ್. ಸರ್ ಪೇಷಂಟ್ ಸುಷ್ಮಾ ಸರ್, 56 ಸರ್. ಸರ್ ನಮ್ಮ ಫ್ರೆಂಡ್ ಅವ್ರ ಅಮ್ಮ ಸರ್ ಅವರು ಅಲ್ಲಿಂದ 5 ದಿನ ಅಂತ ಫೋನ್ ಮಾಡ್ತಾ ಇದ್ದಾರೆ ಸರ್. ಹೊಸಕೋಟೆ ಅಫ್ಜಲ್, ನನ್ನ ಹೆಸರು ಮೊಹಮ್ಮದ್ ಅಫ್ಜಲ್ ಅಂತ ಸರ್. ಸರ್ ಇಲ್ಲಿ ನ್ಯಾಯ ಸಿಗುತ್ತೆ ಸರ್, ಸರ್ಕಾರ ಇಸ್ಕೊಳ್ಳೋದು ನಂಬಿಕೆಯಿಂದ ಬಂದಿದ್ದೀವಿ ಸರ್. ಯಾರು ಹೆಲ್ಪ್ ಮಾಡಿಲ್ಲ ಸರ್, ಡಾಕ್ಟರ್ಸ್ ಹೆಲ್ಪ್ ಮಾಡ್ತಾ ಇಲ್ಲ ಸರ್. 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನಿ ಸರ್ ಕೈಯಿಂದ. ಇಲ್ಲ ಬೆಡ್ ಇಲ್ಲ, ಹೋಗಿ ಎಲ್ಲಿ ಹೋಗ್ಲಿ ಸರ್ ಬೆಡ್ಡಿಗೆ? ಯಾರ ಹತ್ರ ಕೇಳಲಿ ಸರ್ ಬೆಡ್ಡು? ಯಾರ ಹತ್ರ ಕೇಳಿ ಹೇಳಿ ಸರ್? ನಮ್ಮ ಹತ್ರ ಶಕ್ತಿ ಇಲ್ಲ ಸರ್. ಕಾಸು ಕೊಟ್ಟರು ಕೂಡ ಬೆಡ್ ಸಿಕ್ಕಿಲ್ಲ ಅಂದ್ರೆ ಏನು ಸರ್ ಜೀವ ಇದು? ಸರ್ ನಿನ್ನೆ ಎಷ್ಟು ಗಂಟೆಯಿಂದ ಸುತ್ತಾಡ್ತಾ ಇದ್ರಿ ಸರ್? 2 ದಿನ ಸುತ್ತಾಡ್ತಾ ಇದೀವಿ ಸರ್. 2 ದಿನ ನಾವು ಸುತ್ತಾಡ್ಕೊಂಡೇ ಇದೀವಿ ಸರ್. 2 ದಿನ ಸುತ್ತಾಡಿ 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 ಬೇಜಾರು. ಎಲ್ಲೋಗೋಣ ಬೆಡ್ ಕೇಳೋದಕ್ಕೆ? ಹಣ ಕೊಡ್ತೀವಿ ಅಂತ ಹೇಳಿದ್ರು ಬೆಡ್ ಸಿಗ್ತಾ ಇಲ್ಲ. ಕೈಯಲ್ಲಿ ಕಾಸಿಟ್ಕೊಂಡು ಆಸ್ಪತ್ರೆಗೆ ಅಲೆದಾಡ್ತಾ ಇದ್ರು ಬೆಡ್ ಸಿಗ್ತಾ ಇಲ್ಲ. ಇನ್ಯಾರನ್ನು ಕೇಳೋಣ ಬೆಡ್ಗೆ? ಅದಕ್ಕೋಸ್ಕರ ಸರ್ಕಾರದ ಮುಂದೆ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಈ ವಿಡಿಯೋವನ್ನ ನೋಡ್ತಾ ಇರಬಹುದು, ಮುಖ್ಯಮಂತ್ರಿಗಳು ಈ ಸುದ್ದಿನ ಗಮನಿಸ್ತಾ ಇರಬಹುದು. ಕಾಪಾಡಕ್ ಬಂದಿದ್ದೀವಿ ಸರ್. ಎಲ್ಲರಿಗೆ ಕೈ ಜೋಡಿಸಿ ಕೇಳ್ತೀನಿ ಸರ್, ಕಾಪಾಡಿ ಸರ್. ಅಷ್ಟೇ ಸರ್, ಅಷ್ಟೇ ಸರ್. ಹೀಗಾಗಿ ಈಗಾಗಲೇ ಪೊಲೀಸರು ಜೊತೆಗೆ ಉಳಿಬೋದಲ್ರಿ? ಇದು ಮಾಡ್ರಿ, ಆಂಧವ್ಯ ತಗೊಂಡೋಗಿ ಆಕ್ಸಿಜನ್ ವಿಧಾನಸೌಧ ಮುಂದೆ ಇರಬಾರ್ದು. ವಿಧಾನಸೌಧ ಮುಂದೆ ಪ್ರಶ್ನೆ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ವಿಧಾನಸೌಧ ಮುಂದೆ ಇರೋದು ಪ್ರಶ್ನೆ ಇಲ್ಲ, ಅವ್ರು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ನೀವು ಬೆಡ್ ಕೊಡಿ ಸರ್, ಬೆಡ್ ಕೊಡಿಸಿ ಸರ್. ಏನ್ರಿ ನಾನೇನು ಬೆಡ್ ಕೊಡ್ಸೋ ಅಂತಾನ? ನನ್ನ ಹತ್ರ ಇದೆ ಬೆಡ್, ಬೆಡ್ ಇದ್ರೆ ಕೊಡ್ತಾ ಇದ್ದಲ್ಲ. ನಾಗರಾಜ್ ಸರ್ ಬೆಡ್ ಕೊಡ್ಸಿ ಮತ್ತೆ ಒಂದ್ 2 ನಿಮಿಷ ಆಕ್ಸಿಜನ್ ಇಲ್ಲ ಗಾಡಿ. ಆಕ್ಸಿಜನ್ ಇಲ್ಲ ಅಂದ್ರೆ ಬೇಗ ಏನಾದ್ರು ಹೋಗ್ಬೋದಲ್ಲ? ಇಲ್ಲಿ ತಗೊಂಡ್ಬರ್ತಾ ಇದಾರೆ, ಅದನ್ನ ಹೋಗ್ಬೋದಲ್ಲ?
ಡೈರೆಕ್ಟ್ ಹಂಗೆ ಹೋಗ್ಬೋದಲ್ಲ, ಆನ್ ದ ವೇ ಎಲ್ಲಿ ಸಿಗ್ತದೆ ಪಕ್ಕದಲ್ಲಿ ಫೋನಲ್ಲಿ ಇರಿ. ಯಾಕೆ ಸರ್ ಇಲ್ಲೇ ಗಾಡಿ ನಿಂತ್ರೆ ಏನ್ ಪ್ರಾಬ್ಲಮ್ ಸರ್? ವಿಕ್ಟೋರಿಯಾ ಮತ್ತು ಕೆಂಪೇಗೌಡ ಇದೆ, ಎಲ್ಲನೂ ಸಿಗೋದಿಲ್ಲ. ಅವ್ರು ಅಳ್ತಾ ಇರುವಂತ ಫೋನ್, ಆಕ್ಸಿಜನ್ ಕೂಡ ಇಲ್ಲ ಇಲ್ಲಿ, ಆಕ್ಸಿಜನ್ ಇಲ್ಲ ಗಾಡಿಯಲ್ಲಿ ಅಂತ. ನಮ್ಮ ಹತ್ರ ಆಕ್ಸಿಜನ್ ಚಿಕಿತ್ಸಕ್ ನಮ್ಮ ಆಂಬುಲೆನ್ಸ್ ಇಂದ ಆಕ್ಸಿಜನ್ ತರಿಸಿ ಇವಾಗ ಆಕ್ಸಿಜನ್ ಕೊಡ್ತಾ ಇದೀವಿ. ಪೊಲೀಸ್ ಅವರು ಇಲ್ಲಿಂದ ಮೂವ್ ಮಾಡಿಸ್ತಾ ಇದ್ದಾರೆ, ಯಾಕಂದ್ರೆ ವಿಧಾನಸೌಧ ಮುಂದೆ ನಿಂತಿದ್ದಾರೆ. ವಿಧಾನಸೌಧ 2 ನಿಮಿಷ ತಗೊಂಡ್ಬರ್ತಾ ಇದ್ದಾರೆ ಸರ್, ತರಿಸ್ತಾ ಇದೀವಿ. ತಗೊಂಡೋಗ್ರಿ, 2 ನಿಮಿಷ ವೇಟ್ ಮಾಡಿ, ಪ್ರಾಣನ ಉಳಿಲಿ. ಅರ್ಥ ಮಾಡ್ತಾ ಇಲ್ಲ, 2 ನಿಮಿಷ ಇಲ್ಲಿ ನಿಂತು ಆಂಬುಲೆನ್ಸ್ ನಿಂತಿದೆ. 10 ನಿಮಿಷ ಆಕ್ಷನ್ ತರಕ್ ಆಗಿಲ್ಲ, ಆನ್ ದ ವೇ ಇದ್ರೆ ಅಲ್ಲೇ ಫಿಟ್ ಮಾಡ್ಕೊಂಡು ಹೋಗಲ್ಲ. 2 ನಿಮಿಷ 10 ನಿಮಿಷ ಇಲ್ಲಿ ನಿಂತ್ರೆ ಏನ್ ಪ್ರಾಬ್ಲಮ್ ಸರ್? ಇಲ್ಲಿಂದ ಪ್ರಾಣ ಉಳಿಬೇಕು ಇಂಪಾರ್ಟೆಂಟ್. ಅದೇ ಪ್ರಾಣ ಉಳಿಯೋದು ಇಂಪಾರ್ಟೆಂಟ್ ಅಲ್ವಾ? ನೋಡಿ ನೋಡಿ, ಪ್ರಾಣ ಉಳಿಯೋದು ಇಂಪಾರ್ಟೆಂಟ್. ಆನ್ ದ ವೇ ನೋಡಿ, ಪೊಲೀಸ್ ಅವ್ರಿಗೆ ವಿಧಾನಸೌಧ ಬಂತು ನೋಡಿ ನಮ್ಮ ಆಂಬುಲೆನ್ಸ್. 2 ನಿಮಿಷ ಸೆಕೆಂಡ್ ಇರಿ, ಆಂಬುಲೆನ್ಸ್ ಬಂತು ನೋಡಿ. ಇದೇ ಆಂಬುಲೆನ್ಸ್ ಇಂದ ನಾವು ಆಕ್ಸಿಜನ್ ಕೊಡ್ತೀವಿ ಅಂದ್ರೆ ಅದು ಕೂಡ ಅವ್ರಿಗೆ ಮಾಡೋದು ಇಷ್ಟ ಇಲ್ಲ. ಅದೇ ನಾವು ಮಾಡ್ತಾ ಇರೋದು. ಆಕ್ಸಿಜನ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಕ್ಸಿಜನ್ ವ್ಯವಸ್ಥೆ ಮಾಡಿ ತದನಂತರದಲ್ಲಿ ಅಲ್ಲಿಂದ ಸೋಂಕಿತೆಯನ್ನು ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಎನ್ನುವಂತಹ ಮಾತನ್ನ ಅಲ್ಲಿದ್ದಂತಹ ವ್ಯಕ್ತಿ ಹೇಳ್ತಾ ಇದ್ರು. ಸಂಬಂಧಿಕರು ಅಲ್ಲಿ ಆಕ್ರಂದನ ಏನು ಅಂತ ಹೇಳಿದ್ರೆ, ಬೆಡ್ ಕೊಡಿ, ನಮಗೆ ಬೆಡ್ ಕೊಟ್ಟರೆ ತಾನೇ ನಾವು ಇಲ್ಲಿಂದ ತೆಳೋದಕ್ಕೆ ಸಾಧ್ಯ ಆಗೋದು, ಬೆಡ್ ಕೊಡದೆ ಹೋದ್ರೆ ನಾವು ಎಲ್ಲಿಗೆ ಹೋಗೋಣ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಹುತೇಕವಾಗಿ ಇಂಥದ್ದೇ ಪರಿಸ್ಥಿತಿ ಬೆಂಗಳೂರಿನಾದ್ಯಂತ ಇದೆ. ಕೇಬಲ್ ಇದೆ. ಕೋವಿಡ್ ಪೇಷಂಟ್ ಹಿಂದೆ ಬರ್ರಪ್ಪ. ಬೇರೆ ಆಂಬ್ಯುಲೆನ್ಸ್ ಇದ್ದಂತಹ ಮಹಿಳೆಯನ್ನ, ಸೋಂಕಿತ ಮಹಿಳೆಯನ್ನ ಇನ್ನೊಂದು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ ಆಕ್ಸಿಜನ್ ಇರುವಂತಹ ಆಂಬ್ಯುಲೆನ್ಸ್ ಅನ್ನುವಂತಹ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ರು. ಆಕ್ಸಿಜನ್ ಇಲ್ಲ ಆಂಬ್ಯುಲೆನ್ಸ್ನಲ್ಲಿ, ಹಾಗಾಗಿ ಈ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಇದೆ, ಹಂಗಾಗಿ ಇದಕ್ಕೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಎನ್ನುವಂಥ ವಿಚಾರವನ್ನು ಅಲ್ಲಿ ಹೇಳ್ತಾ ಇದ್ರು. ವಿಧಾನಸೌಧದ ಮುಂದೆ ನಿಲ್ಬಾರ್ದಾ, ಅಥವಾ ಆಕ್ಸಿಜನ್ ಇರುವಂಥ ಆಂಬ್ಯುಲೆನ್ಸ್ ಬಂದು ಅದಕ್ಕೆ ಶಿಫ್ಟ್ ಮಾಡಿ ಸೋಂಕಿತೆಯನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗೋವರೆಗೂ ವಿಧಾನಸೌಧದ ಮುಂದೆ ಏನಾದರೂ ವೇಟ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ ಸರ್ ಅಂತ ಹೇಳಿ ಇಲ್ಲಿ ಪೊಲೀಸರನ್ನ ಕೇಳ್ತಾ ಇದ್ರು. ಪ್ರಾಣ ಉಳಿಬೇಕು ಹಾಗ ಕರ್ಕೊಂಡು ಹೋಗಿ ಅಂತೇಳಿ ಹೇಳ್ತಾ ಇದ್ರು. ಆದರೆ ಪ್ರಾಣ ಉಳಿಸಬೇಕು ಅನ್ನೋದಾದರೆ ಹೊಸ ಆಂಬ್ಯುಲೆನ್ಸ್ ಬರಬೇಕು, ಅಂದರೆ ಬೇರೆ ಆಂಬ್ಯುಲೆನ್ಸ್ ಬರಬೇಕು, ಅದರಲ್ಲಿ ಆಕ್ಸಿಜನ್ ಇದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಬೆಡ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಧಾನಸೌಧದ ಮುಂದೆನೇ ಬಂದು ಸೋಂಕಿತ ಮಹಿಳೆಯನ್ನು ಕರೆತಂದು ಅಲ್ಲಿ ಸರ್ಕಾರಕ್ಕೆ ಬೇಡಿಕೊಳ್ತಾ ಇದ್ದಾರೆ ಸಂಬಂಧಿಕರು. ಬೆಡ್ ಕೊಡಿ, ಬೆಡ್ ಕೊಡದೆ ಹೋದರೆ ರೋಗಿ ಉಳಿಯೋದು ಡೌಟು, ಆಕ್ಸಿಜನ್ ಲೆವೆಲ್ ತೀರಾ ಕಮ್ಮಿ ಆಗ್ತಾ ಇದೆ, ವೆಂಟಿಲೇಟರ್ ಬೆಡ್ ಬೇಕು, ವೆಂಟಿಲೇಟರ್ ಬೆಡ್ ಸಿಗದೆ ಹೋದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯ ಸಂಬಂಧಿಕರು ವ್ಯಕ್ತಪಡಿಸ್ತಾ ಇದ್ರು ಅಭಿಪ್ರಾಯ. ಇಲ್ಲ ಕೊಡದೆ ಹೋದರೆ ನಿಜವಾಗ್ಲೂ ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕೈಯಲ್ಲಿ ಹಣ ಇದೆ, ಆಸ್ಪತ್ರೆಗಳಿಗೆ ಅಲ್ದಾಡ್ತಾ ಇದ್ದೀವಿ, ಆಸ್ಪತ್ರೆಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ,
ಹಣ ಕೊಡ್ತೀವಿ, ಬೆಡ್ ಕೊಡಿ ಅಂತ ಹೇಳಿದ್ರು ಕೊಡ್ತಾ ಇಲ್ಲ. ನಾವು ಅಂಗಲಾಚಿ ಬೇಡಿಕೊಳ್ತಾ ಇದ್ದೀವಿ, ದುಡ್ಡು ಪೇ ಮಾಡೋದಕ್ಕೆ ರೆಡಿ ಇದ್ದೀವಿ, ಆದರೆ ಬೆಡ್ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಇದೆಲ್ಲ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಏನಾದರೂ ಹೆಲ್ತ್ ಎಮರ್ಜೆನ್ಸಿ ಇಷ್ಟರ ಮಟ್ಟಿಗೆ ಉಲ್ಬಣ ಆಗ್ತಾ ಹೋಗ್ತಿದೆಯಾ ಅನ್ನುವಂಥ ಅನುಮಾನ ಕಾಡುತ್ತೆ. ಸರ್, ಇವಾಗ ಪೊಲೀಸ್ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬೆಡ್ ಇದೆ ಅಂತ ಭರವಸೆ ಕೊಟ್ಟಿದ್ದಾರೆ. ನೀವು ಯಾರು ಮಾಧ್ಯಮದವರು ಹೋಗ್ಬಾರ್ದು. ಎಲ್ಲರೂ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಈ ಮಹಿಳೆಗೆ ಬೆಡ್ ಸಿಕ್ಸೋ ತನಕ ನಾವು ಇದಕ್ಕೆ ಶ್ರಮ ಪಡಬೇಕು. ನೀವು ಇದನ್ನ ಬಿಟ್ರೆ ಅವರು ಬೆಡ್ ಕೊಡಲ್ಲ. ನೀವು ಮೀಡಿಯಲ್ಲಿ ತಗೊಂಡಿದ ತಕ್ಷಣ ಪೊಲೀಸ್ ಅವ್ರು ಬಂದು ನಮ್ಮನ್ನ ಇಲ್ಲಿಂದ ಓಡ್ಸಕ್ ನೋಡ್ತಾ ಇದ್ದಾರೆ. ನೀವು ಸ್ವಲ್ಪ ಎಲ್ಲರೂ ಸಾಥ್ ಕೊಡ್ಬೇಕು. ಹೆಂಗಾದ್ರೂ ಮಾಡಿ ಒಂದು ಬೆಡ್ ಅನ್ನ ಕೊಡ್ಸೋ ಜವಾಬ್ದಾರಿ ನಿಮ್ಗೆಲ್ಲರಿಗೂ ಇದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದೇ ತಾನೇ ಇವರು ಪೊಲೀಸ್ ಅವರು ಹೇಳ್ತಾ ಇರೋದು ಇವಾಗ. ಸರ್, ಇವರೇ ಪೊಲೀಸ್ ಅವರೇ ನಮ್ಗೆ ಹೇಳಿರೋದು. ಸರ್, ಒಂದ್ ನಿಮಿಷ ಆರಾಮಾಗಿರಿ. ಎಲ್ಲರೂ ಪೊಲೀಸ್ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೇಳಿದ್ದಾರೆ ಅಲ್ಲಿ ಬೆಡ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ತಾವು ಬನ್ನಿ. ಅಲ್ಲಿ ಬೆಡ್ ಕೊಡದೇ ಇದ್ರೆ ಇದನ್ನ ಮತ್ತೆ ಸುದ್ದಿ ಪ್ರಸಾರ ಮಾಡಿ ಇಲ್ಲದೆ ಇವರ ಮಹಿಳೆನ ಉಳಿಸಲ್ಲ. ಈ ಜೀವಕ್ಕೆ ಈ ಪೊಲೀಸ್ ಅವರು, ಈ ಸರ್ಕಾರನೇ ಹೊಣೆ ಹಾಕ್ತಾರೆ. ಥ್ಯಾಂಕ್ ಯು. ತಗೊಂಡಿದ್ರೆ ಪರ ಮತ್ತೆ ದಾರಿ ಬಿಡ್ಬೇಕಲ್ಲ ನೀವು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಆಗಿದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಹೀಗಾಗಿ ಮಹಿಳೆನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಎಷ್ಟರ ಮಟ್ಟಿಗೆ ಆಗಿದೆಯೋ ಅಂತ ಹೇಳಿ ನಮಗೂ ಕೂಡ ಖಾತ್ರಿ ಇಲ್ಲ. ಆದರೆ ಪೊಲೀಸರು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆ ಭರವಸೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಹಿಳೆ ಜೀವ ಉಳಿಬೇಕು ಅನ್ನೋದಾದರೆ ಜೊತೆಗೆ ಇರಿ ಎನ್ನುವಂಥ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ರು. ಅಲ್ಲಿ ಬೆಡ್ ಇದೆಯೋ ಇಲ್ವೋ ಅನ್ನುವಂಥ ಮಾಹಿತಿ ಇಲ್ಲ. ಬಟ್ ಪೊಲೀಸರು ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ವ್ಯವಸ್ಥೆ ಆಗಿದೆಯೋ, ನಿಜವಾಗ್ಲೂ ಬೆಡ್ನ ವ್ಯವಸ್ಥೆ ಆಗಿದೆಯಾ, ಆ ಮಹಿಳೆಗೆ ಬೇಕಾಗಿರುವಂಥ ಸದ್ಯದ ಸ್ಥಿತಿನಲ್ಲಿ ಬೇಕಾಗಿರುವಂಥ ಬೆಡ್ನ ವ್ಯವಸ್ಥೆನೇ ಏನಾದರೂ ಆಗಿದೆಯಾ, ಯಾವುದೂ ಕೂಡ ಗೊತ್ತಿಲ್ಲ. ಎಲ್ಲವೂ ಕ್ವಶನ್ ಮಾರ್ಕ್ ಇಟ್ಕೊಂಡೆ ಸದ್ಯ ಮಹಿಳೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬೇರೊಂದು ಆಂಬ್ಯುಲೆನ್ಸ್ ಕರೆತಂದು ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ನ ವ್ಯವಸ್ಥೆ ಮಾಡಿ ತದನಂತರದಲ್ಲಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಿಧಾನಸೌಧದ ಮುಂಭಾಗದಿಂದ. ಫಾಲೋ ಮಾಡ್ಬೇಕಂತೆ. ಹೆಲ್ತ್ ಎಮರ್ಜೆನ್ಸಿಗೆ ಕೈಗನ್ನಡಿ ಆಗಿದೆ. ಹೆಲ್ತ್ ಎಮರ್ಜೆನ್ಸಿ ಎಷ್ಟರ ಮಟ್ಟಿಗಿದೆ, ಕರ್ನಾಟಕದಲ್ಲೇ ಬೆಡ್ ಇಲ್ಲದೆ ಜನ ಹೇಗೆ ಪರದಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಸೋಂಕಿತರು ಬೆಡ್ ಸಿಗದೆ ಪಡ್ತಾ ಇರುವಂತಹ ಪಾಡು ಎಂಥದ್ದು ಅನ್ನೊಂದು ಕಣ್ಮುಂದೆ ಕಾಣ್ತಾ ಇದೆ. ಮಹಿಳೆಯೊಬ್ಬರಿಗೆ ತುರ್ತಾಗಿ ಬೆಡ್ ಬೇಕಿದೆ, ಆದರೆ ಬೆಡ್ ಎಲ್ಲೂ ಕೂಡ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಆಕ್ಸಿಜನ್ ಇರುವಂತಹ ಬೇರೊಂದು ಆಂಬ್ಯುಲೆನ್ಸ್ ಅನ್ನ ಕರೆಸಿ ಆ ಆಂಬ್ಯುಲೆನ್ಸ್ನಲ್ಲಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಬಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಬೆಡ್ ಇದೆಯೋ ಬೆಡ್ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಪೊಲೀಸರು ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಒಂದೊಮ್ಮೆನಾದರೂ ನಿಜವಾಗ್ಲೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಂತ ಹೇಳಿದ್ರೆ ಸೋಂಕಿತ ಮಹಿಳೆ ಇಲ್ಲಿಗೆ ಬರುವಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವರೇನಾದರೂ ಬೆಡ್ ಸಿಕ್ಕಿದ್ರೆ ಅಥವಾ ಎಲ್ಲೆಲ್ಲಿ ಆಸ್ಪತ್ರೆಗಳಲ್ಲಿ ವಿಚಾರಿಸಿದ್ರೋ, ಯಾವ್ಯಾವ ಆಸ್ಪತ್ರೆಗಳಲ್ಲಿ ಬೆಡ್ ಬೇಕು ಅಂತ ಹೇಳಿ ಅಂಗಲಾಚಿದ್ರೋ, ಯಾವ್ಯಾವ ಆಸ್ಪತ್ರೆಯಲ್ಲಿ ಬೆಡ್ ಬೇಕು ಅಂತ ಹೇಳಿ ಕೈ ಮುಗಿದಿದ್ರೋ, ಆಸ್ಪತ್ರೆಯಲ್ಲಿ ಬೆಡ್ ಇದ್ದಿದ್ರೆ ಮಹಿಳೆ ಈ ವಿಧಾನಸೌಧದ ಮುಂಭಾಗದಲ್ಲಿ ಬಂದು ನಿಲ್ಲುವಂತ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ಲ. ವಿಧಾನಸೌಧದ ಮುಂಭಾಗದಲ್ಲೇ ಆಂಬ್ಯುಲೆನ್ಸ್ ನಿಲ್ಲಿಸಿ ಜೀವ ಉಳಿಸಿ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ಳುವಂತ ಅವಶ್ಯಕತೆನೇ ಉದ್ಭವ ಆಗ್ತಿರ್ಲಿಲ್ಲ.
ಹೆಲ್ತ್ ಎಮರ್ಜೆನ್ಸಿಯ ಉದಾಹರಣೆ ಇದು. ಹೆಲ್ತ್ ಎಮರ್ಜೆನ್ಸಿ ಕಣ್ಮುಂದೆ ಕಾಣಿಸ್ತಾ ಇದೆ. ಬೆಡ್ ಸಿಗದೆ ಪರದಾಡುವಂತಹ ಸ್ಥಿತಿ, ಬೆಡ್ ಸಿಗದೆ ಅಂಗಲಾಚುವಂತಹ ಸ್ಥಿತಿ, ಬೆಡ್ ಸಿಗದೆ ಸಂಕಷ್ಟ ಅನುಭವಿಸುವಂತಹ ಸ್ಥಿತಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಬಹುಶಃ ಎಷ್ಟರ ಇರಲಿಲ್ಲ. ಸೊ ಹೀಗಾಗಿ ಅದನ್ನ ಶಿಫ್ಟ್ ಮಾಡಿ ಈಗ ಮತ್ತೊಂದು ಆಂಬುಲೆನ್ಸ್ ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಉಳಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ 2 ಆಂಬುಲೆನ್ಸ್ಗಳ ಮೂಲಕವಾಗಿ ಒಂದಕ್ಕೆ ಬೆಡ್ ಸಿಗದೆ ಸೋಂಕಿತ ಮಹಿಳೆ ವಿಧಾನಸೌಧದ ಮುಂಭಾಗದಲ್ಲೇ ಆಂಬ್ಯುಲೆನ್ಸ್ನಲ್ಲೇ ಕುಳಿತಿದ್ರು. ಬರೋಬ್ಬರಿ 10 ರಿಂದ 20 ನಿಮಿಷಗಳ ಕಾಲ ಅಲ್ಲೇ ಇದ್ದಾರೆ. ಬೆಡ್ ಕೊಡಿ ಅಂತೇಳಿ ಅಂಗಲಾಚಿ ಕೇಳಿಕೊಳ್ತಾ ಇದ್ದಾರೆ. ಬೆಡ್ ಸಿಗದೆ ಇರೋ ಕಾರಣಕ್ಕಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ.